ಒಂದು ಚಿಕ್ಕ ಕಥೆ ಹೇಳ್ತೀನಿ. ಆಫ್ರಿಕಾದ ಪ್ರಾಣಿ ಒಂದು ಚಿಕ್ಕ ಹುಳ ಬರ್ತದೆ. ಒಂದು ದೈತ್ಯ ಒಂದು ಪ್ರಾಣಿ ಬಂದು ಏನಾದ್ರು ಮಸ್ಕ್ ಹಾಕ್ಬೇಕು. ಆ ಹುಳ ಹೇಳ್ಬೇಕು, ಒಂದು ನಿಮಿಷ ಇರಪ್ಪ, ಒಂದು 2 ನಿಮಿಷ ಬೇಕಾಯ್ತು, ಆಮೇಲೆ ಸಾಯಿಸ್ತಾನೆ. ಸರಿ ನಾವು ಚಿಕ್ಕ ಹುಳ ಏನೋ ಕೇಳ್ತಾ ಇದೀಯ, ಏನ್ ಮಾಡ್ತೀಯ ಅಂದ್ರೆ ಆ ಹುಳ ಅಲ್ಲೇ ಬಿದ್ದು ಒಂದು ಸ್ವಲ್ಪ ಹೊರಲಾಡಿ ಆ ಕಡೆ ಈ ಕಡೆ ಪ್ರತಿಗ ಬೆದರ ಮಾರ್ಕ್ ಮಾಡಿ ದೇಹಕ್ಕೆಲ್ಲ ಒಂದು ಸ್ವಲ್ಪ ಗಾಯ ಮಾಡ್ಕೊಂಡು ಈಗ ನಾನು ಸಾಯಿಸ್ತೀನಿ. ದೈತ್ಯ ಪ್ರಾಣಿ ಹೇಳ್ತಂತೆ, ಅಲ್ಲ ನೀವು ಮಾಡಿದ್ದೇನೆ ಇಷ್ಟೊತ್ತು. ಅದಕ್ಕೆ ಆ ಹುಳ ಹೇಳ್ತಂತೆ, ನಾನು ಹೇಗಿದ್ರು ಸಾಯ್ತೀನಿ, ಆದ್ರೆ ಮುಂದಿನ ತಲೆಮಾರಿಗೆ ನಾನು ಸುಮ್ಮನೆ ಸತ್ಯ ಅಂತ ಮಾಡಬಾರ್ದು, ಹೋರಾಟ ಮಾಡಿದ್ರೆ. ಯಾಕಂದ್ರೆ ನಾಳೆ ಬರೆಯುವ ಇತಿಹಾಸದಲ್ಲಿ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬೋದು, ಮೌನವಾಗಿದ್ದವ್ರನ್ನ ಯಾರು ಕ್ಷಮಿಸೋದೇ ಅಲ್ವೇ? ಸಾಯಕ್ ಮುಂಚೆ ಸಾಯ್ಬಾರ್ರಿ ಇಲ್ವೇ? ಪ್ರವಾಹದಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಸತ್ ಮೀನುಗಳು ಸಾಕು, ಎದುರೀಜಕ್ಕೆ ಜೀವಂತವಾಗಿರ್ಬೇಕು ಮೀನುಗಳು. ನಾವೆಲ್ಲ ಜೀವಂತ ಮೀನುಗಳಾಗೋಣ. ಮನುಷ್ಯವರು ಜಸ್ಟ್ ಆಸ್ಕಿಂಗ್ ಅಂತ ಹಾಡು ಬರೆದಿದ್ದಾರೆ. ಹಾಡು ಮಾತಾಡ. Please, ಮಾತಾಡಿ please. Why are you not speaking? Please, ಮಾತಾಡಿ please. Why are you not speaking? The white streets are turned to red. These bloody guns just don't stop fighting. Not just the internet, even the rivers are dead. We all thought it's global warming. But wait, is it the heat of Manipur burning? Set ablaze by the torn pages of our constitution, fueled by the articles and their abolition. Do we have the right to ask what's right when we are denied the right to information? In this state of annihilation, we have come together to find a way. Just speak out. That's what we say. Please, ಮಾತಾಡಿ please. Why are you not speaking? Please, ಮಾತಾಡಿ please. Why are you not speaking? Every half a minute there's a child abuse. They say the stats of student suicide are not of use. The farmers on the street is a different tale. Western Ghats, the Ladakh, everything's for sale. You can keep your job or self-respect. Are you eligible to live here? Besides the certificate. For whom these things don't matter. Being apolitical is a fashion. Inspired by the voices which matter, political stand is our passion. We don't look alike, but are like-minded. We have cast ourselves out of the caste system. Living what we dream of is what we call a true freedom. In these barricaded roads, we have come together to find a way. Just speak out, because that's the only way. ನಮ್ಮ ಮನುಷ್ಯರಿಗೆ ಒಂದು ಸಮಸ್ಯೆ ಇದೆ. ಬೇರೆಯವರು ಮಾಡೋದ್ರಿಂದ ನಮ್ಮನ್ನು ನಾವು ಮಾಡ್ಕೊಳ್ಳೋ ಗಾಯಗಳೇ ಜಾಸ್ತಿ. ಆ ಗಾಯಗಳು ಗಾಯ ಗೋಡೆಗಳು. ನಾವು ಅಸಮಾನತೆ ಗೋಡೆ ಕಟ್ಕೊಳ್ತೀವಿ, ಸಂಪ್ರದಾಯ ಗೋಡೆ ಕಟ್ಕೊಳ್ತೀವಿ, ನಮ್ಮೊಳಗಡೆ ಸಾಕಷ್ಟು ಗೋಡೆಗಳು ಕಟ್ಕೊಳ್ತೀವಿ. ಅಂದ್ರೆ ನಮ್ಮ ಪಕ್ಕದಲ್ಲಿರುವ ಮನುಷ್ಯನ ಅಳಲನ್ನು ಕೇಳಿಸಿಕೊಳ್ಳಲಾಗದಷ್ಟು ಕೇಳಿಸ್ಕೋಬಾರದು ಅಂತ ಗೋಡೆಗಳು. ಈ ಗೋಡೆಗಳ ಬಗ್ಗೆ ಒಂದು 2 ಉಲ್ಲೇಖ ಇದೆ. ಒಂದು ಇತ್ತೀಚೆಗೆ ತಮಿಳುನಾಡಿನಲ್ಲಿ ಮದುವೆ ಹತ್ರ ಬಹಳ ತಳತಳಂತರಗಳಿಂದ ಸ್ಪರ್ಶರು ಆ ಕಡೆಯವರು ಈ ಕಡೆಯವರು ಮುಟ್ಬಾರ್ದು ಕೇಸೇ ನಡೀತು. ಆ ಕೇಸಾಗಿ ಕೊನೆಗೆ ಕೋರ್ಟ್ ಅಲ್ಲಿ ತೀರ್ಪು ಆ ಗೋಡೆನ ಕೆಡವು ಬಿಡಿಯುತ್ತ. ಆ ಗೋಡೆನ ಕೊನೆಗೆ ಬಿಡುತ್ತ ಕೆಡವು ಅಲ್ಲೊಬ್ಬ ಹೆಂಗ್ ಕವಿ ತಮಿಳ್ನಲ್ಲಿ ಬರೀತಾನೆ, ಅದು ಇನ್ನೂ ಇದೆ ಅಲ್ಲಿ ಅಂತ. ಕಣ್ಣಿಗೆ ಕಾಣೋ ಗೋಡೆ, ಕಣ್ಣಿಗೆ ಕಾಣದೇ ಇರೋ ಗೋಡೆ. ಇಲ್ಲಿ ಒಂದು ಗೋಡೆ ಮಾತಾಡುತ್ತೆ, ಗೋಡೆ ಕಿವಿ ಇರಬೇಕು, ಅದಕ್ಕೆ ಕಿವಿ ಇಲ್ಲದ ಗೋಡೆ ಒಂದು ಮಾತಾಡುತ್ತೆ. ಕನ್ನಡೀಕರಿಸಲಾಗಿದೆ. ಜಲಿಯನ್ವಾಲಾ ಬಾಗ್ ಗೋಡೆ ಮತ್ತು ಪುಟ.
ಮಗುವಿನ ಕೈಯೊಂದು ಮೆಲ್ಲನೆ ನನ್ನನ್ನು ಸವರಿತು. ಚಿತ್ರದಂತಿರುವ ತಲೆಯ ಬಣ್ಣಕ್ಕೆ ಬೆಚ್ಚಿ ಅಚ್ಚನಿಂದ ಅಮ್ಮನನ್ನು ಕೇಳಿತು, ರಕ್ತದ ಕಲೆಗಳೇಕೆ ಇಲ್ಲಿವೆ? ಅಮ್ಮ ಮಗುವಿಗೆ ಕಥೆಯಲ್ಲ ಹೇಳಿದರು. ಶತಮಾನದ ಹಿಂದಿನ ದೊಡ್ಡದ ಕಥೆ. ಎಲ್ಲೆಲ್ಲೂ ಮುಂದಿನ ಸುರಿಮಳೆ, ಜೀವ ಉಳಿಸಿಕೊಳ್ಳಲು ಓಡುವ ಜನರ ಚೀತ್ಕಾರ, ಎದೆಯ ಗುಂಡಿಗೆ ಚಿಮ್ಮಿದ ರಕ್ತ, ಗೋಡೆಯ ತುಂಬೆಲ್ಲ ಕೆಂಪು ಚಿತ್ತಾರ, ಅಸಹಾಯಕ ದನಿಗಳೆಲ್ಲ ಹುಡುಗಿ ಹೋದ ಮೇಲೆ ಅದೇ ನೀರು. ಗೋಡೆಯ ಮೇಲಿನ ಹಸಿರಕ್ತವು ಗ್ರೌಂಡಿಯಲ್ಲಿ ಗಪ್ಪು. ತಲೆಯ ಸವರುತ್ತಿದ್ದ ಮಗುವಿನ ಕೈ ಮರಗಿತ್ತು. ನಿಟ್ಟುಸಿರಿಟ್ಟವರು ನನ್ನ ಮೈ ಸವರುತ್ತಾ ಕೇಳಿತು, ನೀನು ಯಾಕೆ ಓಡಿ ಹೋಗುವವರಿಗೆ ದಾರಿಯಾಗಲಿಲ್ಲ? ಅವರ ಹಸಿಯ ರಕ್ತ ನಿನ್ನನ್ನು ಕರಗಿಸಲಿಲ್ಲ. ನನ್ನೊಳಗು ಅದು ಅಸಹಾಯಕನಾಗಿ ಬಿಸುತ್ತಿದೆ. ಕ್ಷಮಿಸು, ನಾನೊಂದು ನತದೃಷ್ಟ ಮನ ಬಂದಾಗ ನಾ ಭಯ. ಇದು ಕೇಳಿಸ್ಕೊಳ್ಳದಿದ್ದು ಗೋಡೆ, ಒಂದು ಕೇಳಿಸ್ಕೊಳ್ಳೋದು. ನಾನೊಂದು ಊರು, ಆಗಿರೋ ಒಂದು ಮನೆ ಒಂದರಲ್ಲಿ ತುಂಬಾ ಭಾರವಾದ ಹೆಂಗಸು. ಅವಳು ಎಷ್ಟು ಭಾರ ಇದ್ರು ಅಂದ್ರೆ ಪಾಪ ಕೂತಲಿಂದ ನಿಂತ್ಕೊಳಕ್ಕಾಗ್ತಿರ್ಲಿಲ್ಲ. ನೋವು ತುಗುಡ ತುಂಬಿಕೊಂಡು ಅವಳಿಗೆ ಸಹಿಸಲಾದಷ್ಟು ಸಂಕಟ ಶುರುವಾಗಿ ತನ್ನ ಮಾತನ್ನು ಯಾರಿಗೂ ಹೇಳ್ಕೊಳ್ಬೇಕು ಅಂತ. ಆದ್ರೆ ಹೇಳಿಸ್ಕೊಳ್ಳೋಕೆ ಯಾರು ಇರಲಿಲ್ಲ. ಮಗ, ಸೊಸೆ, ಗಂಡ, ನಾನು. ಕೊನೆಗೆ ಒಂದು ದಿನ ಸಂಕಟ ತಡ್ಕೊಳಕ್ಕಾಗ್ತದೆ. ನಿಧಾನಕ್ಕೆ ಕಾಲಿಲ್ಲ. ಮನೆ, ಬೀದಿ, ಕೇರಿ, ಊರು ದಾಟಿ ಹಾಡು ಬಿದ್ದು ಒಂದು ಗುಡಿಯೊಳಗೆ ಸೇರಿತು. ಅಲ್ಲೊಂದು ಗೋಡೆ ಇತ್ತು. ಆ ಗೋಡೆ ಮುಂದೆ ನಿಂತು ನನ್ನೊಂದು ಸಣ್ಣ ಕಷ್ಟ ಹೇಳ್ಕೋಬೇಕು ಅಂತ ಅನಿಸ್ತಾನೆ. ಒಂದು ಪುಟ್ಟ ಕಥೆ ಹೇಳೋದು. ಕಸ್ಸಂತ ಆ ಗೋಡೆ ಬಿದ್ದು ನೋಡ್ಕೊಳ್ತಾಳೆ. ಮೈ ಸ್ವಲ್ಪ ಹರಿದಾಗಿದೆ. ಇನ್ನೊಂದು ಗೋಡೆ ನೋಡಿ ಆ ಗೋಡೆ ಇನ್ನೊಂದು ಹೇಳೋದು. ಆ ಗೋಡೆ ಹೀಗೆ ತನ್ನೆಲ್ಲ ಸಂಕಟಗಳನ್ನ ಎಲ್ಲಾ ಗೋಡೆಗಳಿಗೆ ಹೇಳ್ತಾ 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 ಎಲ್ಲಾ ಗೋಡೆಗಳು ಬಿಟ್ಟು ಹಗುರವಾಗಿ ನಿಂತ್ಕೊಂಡು. ಗೋಡೆಗಳು ಕಿವಿ ಇದ್ರೆ ನಾವು ಮಧುರ ಆಗ್ಬೋದು. ಆದ್ರೆ ಈ ತರ ನೋವಿನ ಭಾರಕ್ಕೆ ಬಿದ್ದು ಯಾವಾಗ ಬೀಳಬಾರ್ದಲ್ಲ. ನಾವು ಹೇಳ್ಬೇಕು. We will have to rise. Rise. ಪ್ರಶ್ನೆ ಕೇಳೋರೆಲ್ಲ ದೇಶದ್ರೋಹಿಗಳು ಅಂತ. ಸ್ವತಂತ್ರಕ್ಕೆ ಮುಂಚೆ ಬ್ರಿಟಿಷ್ ಇದ್ದಾಗ ಗಾಂಧಿ ದೇಶ ಪ್ರೀತಿ, ಸ್ವತಂತ್ರ ಬಂದ ಗೋಡ್ಸೆ ದೇಶದ್ರೋಹಿ ಅವರಾಗ. ಇತ್ತೀಚೆಗೆ ಹೈದರಾಬಾದ್ ನಲ್ಲಿ ಒಂದು ಗಾಂಧಿಯವರ ಸ್ಮರಣೆಯಾಗಿ ಒಂದು ಫೋಟೋ ಎಕ್ಸಿಬಿಷನ್, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆ ಫೋಟೋ ಎಕ್ಸಿಬಿಷನ್ ಒಂದು ಫೋಟೋ ಹಾಕಿದ್ದಾರೆ. ಅದರಲ್ಲಿ ಏನಂದ್ರೆ 1948 ಮಹಾತ್ಮ ಗಾಂಧಿಯವರು ಒಂದು ಕೋಮು ಸೌಹಾರ್ದದ ಒಂದು ಸಭೆಯಲ್ಲಿ ಪಾಲ್ಗೊಂಡು ಆಫ್ಟರ್ ಫ್ಯೂ ಡೇಸ್ ಪಾಸ್ ಆಗಿದೆ. ನಮ್ಮ ಬಡ್ಡಿ ಮಕ್ಕಳ ಅವ್ರು ಪಾಸ್ ಅವೆಲ್ಲ ಸ್ಕೀಮ್ ಫಾರ್ ಫಸ್ಟ್ ಟೆರರಿಸ್ಟ್ ಆಫ್ ದಿಸ್ ಕಂಟ್ರಿ. ಇತ್ತೀಚೆಗೆ ಅತುಲ್ ಕುಲಕರ್ಣಿ ಅವರು ಬಂದಿದ್ರು. ಗಾಂಧಿ ಒಂದು ಲೆಟರ್ ಬಂದಿದ್ದಾರೆ ಮರಾಠಿ. ಅದನ್ನ ಕನ್ನಡೀಕರಿಸಿ ನಾವು ನಮ್ಮ ಧಾರವಾಡ ಕನ್ನಡದಲ್ಲಿ ಮಹಾತ್ಮ ಗಾಂಧಿಯವರಿಗೆ ಈ ಪತ್ರವನ್ನು ಓದಿದ್ದೇವೆ. ಬಾಪು, ಅಲ್ಲ ನೀ ಯಾಕೆ ಸಾಯವಲ್ಲಪ್ಪ? ನೋಡ್ಪ, ಹಿಂಗೆಲ್ಲ ಮಾಡುವ. ಒಮ್ಮೆ ಕೊಂದಾರಲ್ಲ ಸತ್ತ ಅಲ್ಲಪ್ಪ. ಬದುಕಿನ ಗುಂಡು ಬಾಳ, ಬಂದೂಕಿನ ಗುಂಡು ಬಾಳ ತುಟ್ಟಿ ಆಗ್ಯಾವ.
ವರ್ಷ ಖರೀದಿ ಮಾಡ್ದಾಗ ಕಾಡ್ಸಕತ್ತಿ. ನಿನ್ನ ಕೊಂದವ್ರ ತಲೆಮಾರುಗಳ ಸತ್ತು ಹೋಗ್ಯಾವ. ನಿನಗೆ ಸತ್ತು ಆಯಾಸ ಆಗಿಲ್ಲ ಬಾಪು. ಇದೆಲ್ಲ ಹಠ ಹಿಡಿಬಾರಲ್ಲ. ಕೊಂದಾರಲ್ಲ, ಸತ್ತು ಹೋಗ್ಬೇಕಪ್ಪ. ಒಂದು ಸಲ ಸಾಯಿಸೋದು ನೀ ಸಾಕ್ಬೇಕ. ಮತ್ ಎಷ್ಟು ಕರೆದ್ರು ನೀನು ಗುರ್ತ ಹೋಗ್ತಿಲ್ಲ. ಎಷ್ಟು ಅವಮಾನ ಮಾಡಿದ್ರು, ಎಷ್ಟು ಕೆಸರಿಳಿಸಿದ್ರು ನಿನಗೆ ಅಂಟುದೇ ಇಲ್ಲ. ಅಜ್ಜಾರ ಹೀಗೆಲ್ಲ ಅವ್ರನ್ನ ಸೋಲಿಸ್ತಾರೆ ಅಂದ್ರೆ ಯಾರ ಕೊಂದಾರಲ್ಲ, ಸತ್ ಹೋಗ್ಬಿಡ್ಬಪ್ಪ. ನನ್ನ ಮಾತು ಕೇಳು. ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟೇವೆ. ನೋಟ್ ಮ್ಯಾಗಿನ ಜಾಗ ಖಾಲಿ ಮಾಡೇವಿ. ಸತ್ತಿ ಸನ್ಮತಿ ಗತಿಯೆಲ್ಲ ಹೇಳೋಣ. ಕೊಂದವನ್ನ ಹೆಂಗ್ ಕೊಂದ್ರೆ ಹೆಂಗ ಅಂತ ಕೊಂದಾರಲ್ಲ, ಸತ್ ಹೋಗ್ಬಿಡ್ಬೇಕಪ್ಪ. ಈ ನಮೂನಿ ಅವನು ಸೋಸೋದು ಅಂದ್ರೆ ಯಾರು ತೆಗಿಪ. ಎಷ್ಟು ಮಂದಿ ಅದಾರ, ಏನ್ ಕತಿ. ಸರಿ ಬಿಡು, ನಿನ್ ಜೊತೆ ಯಾಕೆ ಮಾತು, ಅವ್ರಿಗೂ ಯಾಕೆ ತ್ರಾಸ ಪಾಪ. ಮುಂದಿನ ವರ್ಷ ಕರೆನೇ ಸತ್ ಹೋಗ್ತಾರೆ. ನಿರ್ದಿಗಂತ ಇಂಥ ಪರಿಸ್ಥಿತಿಯಲ್ಲಿ ನಿರ್ದಿಗಂತದಲ್ಲಿ ನಾವು ಎಲ್ಲರೂ ಒಂದು ಕಾವ್ಯದ ಜೋಡಿಗೆ ಹಿಡ್ಕೊಂಡು ಹೋಗಿದ್ದಾರೆ. ನಮ್ಮ ಕಲೆ, ನಮ್ಮ ಹಾಡು, ನಮ್ಮ ನಾಟಕ, ಪ್ರೀತಿಗೋಸ್ಕರ ಹಾಪ ಹುಟ್ಟಿಸುವ ತುಂಬಾ ಮುಖ್ಯವಾದ ಒಂದು ಸಂವೇದನೆ ಅಳವಡಿಸ್ಕೊಳ್ತಾರೆ ಕಾವ್ಯದ ಜೋಡಿ. ಇತ್ತೀಚೆಗೊಂದು ಬಂದೇ ಹೋಗುತ್ತೆ. ಅದ್ರಲ್ಲಿ ಹೇಳ್ತಾರೆ, ಯುದ್ಧಗಳು ಯಾವತ್ತಾದ್ರೂ ಒಂದನ್ನ ಕೊನೆ ಆಗತ್ತೆ. ಕಾರಣರಾದ ನಾಯಕರು ಕೈ ಕುಲಿಟ್ಟು ಹೋಗ್ತಾರೆ. ಆದ್ರೆ ಆ ವೃದ್ಧೆ ತನ್ನ ಮಗನಿಗೋಸ್ಕರ ಕಾಯ್ತಾ ಇರ್ತಾರೆ. ಹೆಂಡತಿ ತನ್ನ ಗಂಡನಿಗೋಸ್ಕರ, ಮಕ್ಕಳು ತಮ್ಮ ವೀರ ಯೋಧನಾದ ತಂದೆಗೋಸ್ಕರ. ನನ್ನ ಮಣ್ಣನ್ನು, ನನ್ನ ದೇಶವನ್ನು ಮಾರದವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅದಕ್ಕೆ ಬೆಲೆ ತೆತ್ತವ್ರು ಯಾರು ಅಂತ ನನಗೆ ಗೊತ್ತು. ಈಗ ಒಂದು ರಂಗಭೂಮಿ, ಒಂದು ಕವಿತೆ, ಕಲಾವಿದರು ನೀವ್ ಯಾಕೆ ರಾಜಕಾರಣ ಮಾತಾಡ್ತೀರಿ ಅಂತ ಹೇಳ್ತಾರೆ. ಹೀಗೆ ಒಬ್ಬ ಪ್ಯಾಲೆಸ್ಟೀನ್ ಪದ್ಯ ಕವಿಯನ್ನ ಕೇಳಿದ್ರು. Why don't you write something which is not political? Why don't you write something which is not political? ರಾಷ್ಟ್ರೀಯವಿಲ್ಲ ಅಂತ ಕವಿത எழுதுனவங்கள் எனக்கு பட்சிகளோட பாட்டை கேளுங்க. பட்சிகளோட பாட்டை கேளுங்க. யுத்த விமானங்கள் நிஷப்தம். Why don't you write something which is not political? Why don't you write something which is not political? ఎన్నిసార్లు చెప్పాలంటే నా గీతాల్లో రాజకీయం ధ్వనించొద్దంటే నాకు పక్షుల పాటలు వినబడాలి. పక్షుల పాటలు వినబడాలంటే యుద్ధ విమానాల దుర్నాలు ఊగబోవాలి. But why don't you write something which is not political? Why don't you write something which is not political? நான் எழுதும் கவிதையில் அரசியல் வேண்டாம் என்றால் எனக்கு பறவைகளின் பாட்டு கேட்க வேண்டும். பறவைகளின் பாட்டு கேட்க வேண்டும் என்றால் யுத்த விமானங்கள் சத்தம். But why don't you write something which is not political? Why don't you write something which is not political? ನನ್ನ ಕವಿತೆಯಲ್ಲಿ ರಾಜಕೀಯ ಧ್ವನಿಸಬಾರದೆಂದರೆ ನನಗೆ ಹಕ್ಕಿಗಳ ಹಾಡು ಕೇಳಿಸುವಂತಿರಬೇಕು. ಹಕ್ಕಿಗಳ ಹಾಡು ಕೇಳಿಸಬೇಕೆಂದರೆ ಯುದ್ಧ ವಿಮಾನಗಳ ಸದ್ದಾಡಬೇಕು. Why don't you write something which is not political? Why don't you write something which is not political? ಯಾರ
ಮುಸ್ಲಿಂ ಗೆಳೆಯ. ನನ್ನ ಗೆಳೆಯನೊಬ್ಬ, ಅವನಿಗೆ ತುಂಬಾ ಒಳ್ಳೆ ಗೆಳೆಯ. ಆದ್ರೆ ಇನ್ನೊಬ್ಬ ಇದ್ದ, ಅವನು ಮುಸ್ಲಿಮರಿಗೆ ಗೊತ್ತಿಲ್ಲ. ನನ್ನ ಗೆಳೆಯನೊಬ್ಬ ಮುಸಲ್ಮಾನರಿಗೆ ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಂದ್ರೆ ಬಹಳ ಅಭಿಮಾನ ನನ್ನ ಗೆಳೆಯರು. ಅವ್ರು ಯಾರು ಹೆದರ್ಸಲಿಲ್ಲ, ಕೇವಲ ಮುಸಲ್ಮಾನರಿಗಷ್ಟೇ ಹೆದರ್ತಾರೆ. ಈ ಮಧುಬಾಲ, ನರ್ಗೀಸ್, ವಹೀದಾರನ್ನು ಗೆಳೆಯ ಆರಾಧಿಸುತ್ತಿದ್ದ. ಅವರನ್ನು ಕಪ್ಪು ಬಿಳುಪು ಬಣ್ಣಗಳಲ್ಲಿ ಕಾಣಬಯಸುತ್ತಿದ್ದ. ಮುಮ್ತಾಜ್, ಶಹಾನಾ, ಫರೀದಾ, ಜೀನತ್ ಯಾರು ಹೆದರ್ಸಲಿಲ್ಲ, ಕೇವಲ ಮುಸಲ್ಮಾನರಿಗೆ. ತುಂಬಾ ಬೇಜಾರಾದಾಗ ಮೊಹಮ್ಮದ್ ರಫಿ ಹಾಡು ಕೇಳ್ತಾರೆ. ಸಾಹಿರ್ ಕವನ ಓದುತ್ತಾ ಆನಂದ ಭಾಷಣ ಸುರಿಸ್ತಾರೆ. ಅವ್ರು ಯಾರು ಗೆಳೆಯ ಹೆದರ್ತಿರ್ಲಿಲ್ಲ, ಮುಸಲ್ಮಾನರಿಗಷ್ಟೇ. ಪ್ರತಿ ಜನವರಿ 24ರಂದು ಸಾರೇ ಜಹಾಸೆ ಅಂತ ಹಾಡ್ತಿದ್ದ. ಬಿಸ್ಮಿಲ್ಲಾ ಖಾನ್ ಶಹನಾಯಿ ಸಕೀರ್ ಅವರ ತಬಲಾ ಕೇಳಿಸ್ತಿದ್ದ. ಅವ್ರು ಯಾರು ಹೆದರ್ತಿರಲಿಲ್ಲ ಸ್ವಾಮಿ, ಮುಸಲ್ಮಾನರಿಗಷ್ಟೇ. ಗೆಳೆಯರಿಗೆ ಕ್ರಿಕೆಟ್ ಆಡೋದ್ರೆ ಬಹಳ ಇಷ್ಟ. ಅಜರುದ್ದೀನ್ ಬ್ಯಾಟಿಂಗ್ ಅಂದ್ರೆ ಜಹೀರ್ ಖಾನ್, ಇರ್ಫಾನ್ ಯಾರು ಹೆದರ್ತಿರಲಿಲ್ಲ. ಆದ್ರೆ ಮುಸಲ್ಮಾನರಿಗಷ್ಟೇ. ಗೆಳತಿಯ ಪ್ರೀತಿಯ ಅವರಿನಲ್ಲಿ ಗಾಲಿಬರ ಗಜಲ್ ಆಗ್ತಾ ಇದ್ದ. ಫೈಜರ್ ಶಾಹಿ ಅವರಲ್ಲಿ ಯಾರಿಗೂ ಅವನು ಹೆದರ್ತಿರಲಿಲ್ಲ, ಕೇವಲ ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ. ಅವನಿಗೆ ಅರಿವಿಲ್ಲದೆ ಪ್ರತಿಯೊಬ್ಬ ಮುಸ್ಲಿಮನನ್ನು ಪ್ರೀತಿಸುತ್ತಿದ್ದ. ಆದರೆ ಸುದ್ದಿಗಳು ಕಳೆದ ಕೂಟಕ್ಕೆ ಬಲಿಯಾಗಿದ್ದ. ಆದ್ದರಿಂದಲೇ ಮುಸಲರ ಕೇರಿಗೆ ಹೋಗಲು ಹೆದರುತ್ತಿದ್ದ. ಅವನಿಗೆ ಅರಿವಿಲ್ಲದೆ ಮುಸಲ್ಮಾನರೆಂದರೆ ಹೆಚ್ಚು ಬೀಳುತ್ತಿದ್ದ. ಇದು ನಮ್ಮ ದೇಶದ ಪರಿಸ್ಥಿತಿ. ಗಾಯಗಳಿದೆಯಲ್ಲ, wounds are deeper than flesh. ಗಾಳಿ ಗೊತ್ತಾಗಲ್ಲ. ನಾನು ಆಗಾಗ ಎಲ್ಲೋ ಹೇಳ್ತಿರ್ತಾರೆ, ಎಲ್ಲ ಒಂದ್ ಕಡೆ ಹೇಳಿರ್ತಾರೆ, ದೇಹಕ್ಕಾದ ಗಾಯ ಇದೆಯಲ್ಲ ಅದು ಸುಮ್ಮನಿದ್ರೆ ವಾಸಿ ಆಗ್ಬಿಡುತ್ತೆ ಸರ್. ದೇಶಕ್ಕಾದ ಗಾಯ ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ. ಏನ್ ಮಾಡ್ಬೇಕು, ಈ ಗಾಯಗಳನ್ನ ಏನ್ ಮಾಡಬೇಕು ಅಂದ್ರೆ ನಾವು ಗಾಯಗಳು ನಾಶ ಮಾಡ್ತೀವಿ. ನಮ್ಮ ಗಾಯಕಿಗೆ ಅವ್ರಿಗೆ ಫೋನ್ ಮಾಡಿದೆ, ದೇವ್ರೆ ಗಾಯಗಳ ಬಗ್ಗೆ ಪದ್ಯ ಬರೀತಿ ಅಂತ. ಆ ಪದ್ಯ, ಆ ಕವನ, ಆ ನೋವು, ಆ ವಿಶ್ಲೇಷಣೆ, ಆ ಗ್ರಹಿಕೆ, ಗಾಯಗಳು ಇತ್ತೀಚೆಗೊಂದು ಅದ್ಭುತವಾದ ಒಂದು ತಮಿಳ್ ಪದ್ಯವನ್ನು ನಾವು ಓದಿದೆ. ಆ ಪದ್ಯದಲ್ಲಿ ಬಡವರ ನಗುವಿನ ಶಕ್ತಿಯ ಅಂದ್ರೆ ಗಾರೆ ಕೆಲಸ ಹೆಣ್ಣು ಮಾಡುವ ಶ್ರಮಿಕ ಹೆಣ್ಣು ಬಹಳ ತಿಂಗಳ ಕಾಲ ಆದ್ಮೇಲೆ ಅವಳು ಕಟ್ಟಿದ ಒಂದು ಮನೆ ಹತ್ರ ಹೋಗ್ತಾಳೆ. ತಾನು ಕಟ್ಟಿದ ಕಟ್ಟಡಗಳಿಗೆ ತಾನೇ ಹೋಗಲಕ್ಕಾಗ್ತಿಲ್ಲ ಅವಳಿಗೆ. ಆ ಪರಿಸ್ಥಿತಿಯನ್ನು ಹಾಕೊಂಡು ಲೇಡಿ ಅದನ್ನು ಕರ್ಕೊಂಡು ಹೋಗ್ತಾಳೆ. ಅದನ್ನ ತಮಿಳಿನಲ್ಲೇ ಹೋಗ್ತೇನೆ. ಸಿತ್ತಾನು வாழ்ந்தே முப்பது கம்பெனிகளும் 2 வெளிநாட்டு வங்கிகளும் இருந்த அந்த பெரிய கட்டடத்தை தன் மகனுக்கு அறிமுகப்படுத்தினாள் அந்த சித்தாள். நாங்கள் கட்டியது கட்டும் போது இருந்த இடம், சமைத்த இடம், தூங்கிய இடம் எல்லாம் காண்பித்தாள். வெளியவே இருந்தது. முற்றிலும் மாறி போய் தான் உள்ளே கூட நுழைய முடியாதபடி ஆகி போயிருந்த அந்த கட்டடத்தை அந்த வங்கியின் நியான் போர்டு இருக்கும் இடத்தில் புடவை காய போட்டது
ತನಕು மட்டுமே தெரியவன திடீரென்று உணர்ந்தவளா. ಇನ್ನೊಂದು ಪ್ರತಿರೋಧ ನನ್ನ ಕಾಗೆ ಇಂತೊಂದು ಕಾಗೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.